ನಮಸ್ಕಾರ ಸ್ನೇಹಿತರೆ, ಎಕ್ಸೆಲ್ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಹಾರ್ದಿಕ ಸ್ವಾಗತ. ಈ ವಿಡಿಯೋನಲ್ಲಿ ನಾವು ಎಕ್ಸೆಲ್ನಲ್ಲಿ ಯಾವ ರೀತಿ ಕೌಂಟ್ ಇಫ್ ಫಂಕ್ಷನ್ ನ ಯೂಸ್ ಮಾಡೋದು ಅಂತ ತಿಳ್ಕೊಳ್ಳೋಣ. ಫಸ್ಟ್ ಎಕ್ಸೆಲ್ ನಲ್ಲಿ ಕೌಂಟ್ ಇಫ್ ಫಾರ್ಮುಲಾ ಏನು ಅಂದ್ರೆ ಈಕ್ವಲ್ಸ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಕಾಮಾ ಕ್ರೈಟೀರಿಯಾ ಕ್ಲೋಸ್ ಬ್ರಾಕೆಟ್. ಹಾಗಾದ್ರೆ ಕೌಂಟ್ ಇಫ್ ಫಂಕ್ಷನ್ ಏನ್ ಮಾಡುತ್ತೆ? ಕೌಂಟ್ ಇಫ್ ಇಸ್ ಅ ಫಂಕ್ಷನ್ ಇನ್ ಎಕ್ಸೆಲ್ ಯೂಸ್ ಟು ಕೌಂಟ್ ಸೆಲ್ಸ್ ದಟ್ ಮೀಟ್ ಅ ಸಿಂಗಲ್ ಕಂಡೀಷನ್. ಅಂದ್ರೆ ಸಿಂಗಲ್ ಕಂಡೀಷನ್ ಏನ್ ಕೊಟ್ಟಿರ್ತಾರೆ ಆ ಕಂಡೀಷನ್ ನ ಮೀಟ್ ಮಾಡೋ ಪ್ರತಿಯೊಂದು ಸೆಲ್ ನು ಕೌಂಟ್ ಇಫ್ ಫಂಕ್ಷನ್ ಕೌಂಟ್ ಮಾಡುತ್ತೆ. ಬನ್ನಿ ಹಾಗಾದ್ರೆ ಎಕ್ಸಾಂಪಲ್ಸ್ ನ ನೋಡಿ. ಫಸ್ಟ್ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಸ್ಕೋರ್ ಮೋರ್ ದೆನ್ 35 ಎಷ್ಟು ಜನ ಸ್ಕೋರ್ ಮಾಡಿದ್ದಾರೆ ಅಂತ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಈಕ್ವಲ್ಸ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ರೇಂಜ್ ಯಾವುದು B2 ಇಂದ B7 ಕಾಮಾ ಕ್ರೈಟೇರಿಯಾ ಮೆನ್ಷನ್ ಮಾಡಬೇಕು ಡಬಲ್ ಕೋಟ್ ಅಲ್ಲಿ. ಕ್ರೈಟೇರಿಯಾ ಏನು? ಸ್ಕೋರ್ ಮೋರ್ ದೆನ್ 35. Score more than 35, then double quote close, then close bracket, enter click ಮಾಡಿದ್ರೆ more than 35 ಎಷ್ಟು ಜನ 1 2 3 ಮತ್ತೆ 4 ಆನ್ಸರ್ ಡಿಸ್ಪ್ಲೇ ಆಗಿದೆ. ಬಟ್ ಈಗ ಸೆಕೆಂಡ್ ಎಕ್ಸಾಂಪಲ್ ನೋಡಿದ್ರೆ ಇಲ್ಲಿ ಈಗ ಅಮೌಂಟ್ ಕೊಟ್ಟಿದ್ದಾರೆ. ಈ ಅಮೌಂಟ್ ಅಲ್ಲಿ ನಮಗೆ ಮೋರ್ ದೆನ್ 500 ಎಷ್ಟು ಅಮೌಂಟ್ ಇದೆ? ಮೋರ್ ದೆನ್ 500 ಅದನ್ನ ಚೆಕ್ ಮಾಡಬೇಕು ಅಂದ್ರೆ ಅಗೇನ್ ಈಕ್ವಲ್ಸ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ದಿ ರೇಂಜ್ ಯಾವುದು? B2 ಇಂದ B7 ಕಾಮಾ ಡಬಲ್ ಕೋಟ್ಸ್ ಅಲ್ಲಿ ಮೋರ್ ದನ್ 500 ಇರೋದ್ರಿಂದ ಡಬಲ್ ಕೋಟ್ ಗ್ರೇಟರ್ ದನ್ ಸಿಂಬಲ್ 500 ಕ್ಲೋಸ್ ಬ್ರಾಕೆಟ್ ಅಂಡ್ ಎಂಟರ್. ಸಿ 3 ಆನ್ಸರ್ ಡಿಸ್ಪ್ಲೇ ಆಗ್ತದೆ. ಮೋರ್ ದನ್ 500 1 2 ಮತ್ತೆ 3. ಇದು ಥರ್ಡ್ ಎಕ್ಸಾಂಪಲ್ ಇದು ಅಟೆಂಡೆನ್ಸ್ ಅಂತ ಅನ್ಕೊಳ್ಳೋಣ. ಇದರಲ್ಲಿ ಎಷ್ಟು ಜನ ಕ್ಲಾಸ್ ಅಲ್ಲಿ ಪ್ರೆಸೆಂಟ್ ಇದ್ದಾರೆ ಅಂತ ಬೇಕು. ಅವಾಗ ನಾವು ಪ್ರೆಸೆಂಟ್ ಅನ್ನೋದು ಕಂಡೀಷನ್. ಸೊ ಎಷ್ಟು ಜನ ಅಂತ ಕೇಳಿರೋದ್ರಿಂದ ಕೌಂಟ್ ಇಫ್ ಅಪ್ಲೈ ಮಾಡ್ತಾ ಇದ್ದೀವಿ. ಈಕ್ವಲ್ ಟು ಕೌಂಟ್ ಇಫ್ ಓಪನ್ ಬ್ರಾಕೆಟ್ ಸೆಲೆಕ್ಟ್ ದಿ ರೇಂಜ್ ಕಾಮಾ ಡಬಲ್ ಕೋಟ್ಸ್ ಅಲ್ಲಿ ನಾವು ಪ್ರೆಸೆಂಟ್ ಅಂತ ಟೈಪ್ ಮಾಡಬೇಕು. ಅದೇ ಕಂಡೀಷನ್. ಸೊ ಎಷ್ಟು ಜನ ಪ್ರೆಸೆಂಟ್ ಇದ್ದಾರೆ? 4. ಓಕೆ, ಈ ತರ ನಾವು ಕೌಂಟ್ ಇಫ್ ಫಂಕ್ಷನ್ ನ ಬಳಸ್ತೀವಿ. ಕೌಂಟ್ ಇಫ್ ಅಂದ್ರೆ ಏನು ಅಂದ್ರೆ ಫಂಕ್ಷನ್ ಏನ್ ಮಾಡುತ್ತೆ, ಅದು ಆ ಸಿಂಗಲ್ ಕಂಡೀಷನ್ ನ ಯಾವುದು ಮೀಟ್ ಮಾಡುತ್ತೆ ಆ ಸೆಲ್ ನ ಇದು ಕೌಂಟ್ ಮಾಡಿ ಡಿಸ್ಪ್ಲೇ ಮಾಡುತ್ತೆ. ಅರ್ಥ ಆಗಿದೆ ಅನ್ಕೊಂಡಿದ್ದೀನಿ. ಇನ್ನೂ ಈ ತರ ನಿಮಗೆ ಹೆಚ್ಚು ಎಕ್ಸೆಲ್ ಬಗ್ಗೆ ತಿಳ್ಕೊಳ್ಳೋಕೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.